ಚಂದ್ರಶೇಖರ್ ಶೇಟ್ರವರು ಮತ್ತು ಶಾಸಕರಾದಂಥ ಹರೀಶ್ ಗೌಡ್ರವರು, ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಕಾಂತ್ ರೆಡ್ಡಿಯವರು, CEO ಯುಕೇಶ್ ಕುಮಾರ್ ಅವರು, ಕಮಿಷನರ್ ಲಾಟ್ಕರ್ ಅವರು ಮತ್ತು DCPಗಳು ನಮ್ಮ ಸುಂದರರು ಮತ್ತು ಬಿಂದೂರು ಮತ್ತು ಇನ್ನಿತರ ಅಧಿಕಾರಿಗಳೆಲ್ಲ ಇಲ್ಲಿ ಇದ್ದೀವಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ, ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಗೆ 3 ದಿನಗಳ ಕಾರ್ಯಕ್ರಮವನ್ನು ಕೊಟ್ಟಿದ್ದರು. 3 ದಿನಗಳ ಕಾಲ ಮೈಸೂರಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಇದ್ದಾವೆ, ನೀವು ಯಾವ್ಯಾವ ಥರ ಪ್ಲ್ಯಾನ್ ಮಾಡ್ತೀರಿ, ಪ್ರೋಗ್ರಾಮ್ ಮಾಡ್ತಿರೋ ಅಥವಾ ಶಂಕುಸ್ಥಾಪನೆ ಮಾಡ್ತಿರೋ, ಉದ್ಘಾಟನೆ ಮಾಡಬೇಕು, 3 ಡೇಸ್ ಟೈಮ್ ಕೊಡ್ತೀನಿ, ನೀವು ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ ನಮಗೆ ಸಮಯನ ಕೊಟ್ಟಿದ್ದರು, ಜಿಲ್ಲಾಡಳಿತಕ್ಕೆ ಮತ್ತು ನಮಗೆಲ್ಲ ಹೇಳಿ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಶಾಸಕರೆಲ್ಲ ಜಿಲ್ಲಾ ಆಡಳಿತದೊಂದಿಗೆ ಚರ್ಚೆ ಮಾಡಿದಾಗ ಇಲ್ಲಿ ಮೈಸೂರಿಗೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಯೋಜನೆಗಳನ್ನು ಮಂಜೂರು ಮಾಡಿ, ಕೆಲವು ಉದ್ಘಾಟನೆ ಆಗಬೇಕು, ಕೆಲವು ಶಂಕುಸ್ಥಾಪನೆ ಆಗಬೇಕು, ಆ ಥರ ಕಾರ್ಯಕ್ರಮಗಳು ಇರೋದನ್ನು ಒಂದು ಪಟ್ಟಿ ಮಾಡಿ ನಮಗೆ ಹೇಳಿದ್ರು. ಆವಾಗ ನಮಗನ್ಸಿದ್ದು, ಸುಮ್ಮನೆ ಬಂದು ಹೋಗೋ ಬದಲು ಒಂದು ಕಾರ್ಯಕ್ರಮಗಳನ್ನು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡಿ, ನಾವು ಸರ್ಕಾರ ಏನೇನು ಮಂಜೂರಾತಿ ಕೊಟ್ಟಿದೆ ಅದರ ಪಟ್ಟಿ ಮಾಡಿ, ಅದರ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಇಲ್ಲೇ ಮಾಡೋಣ ಅಂತೇಳಿ ನಾವು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ನಿರ್ಧಾರ ಮಾಡಿದ್ವಿ. ಪೂರ್ವಭಾವಿ ಸಭೆಗಳ ಚರ್ಚೆ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ ಮೇಲೆ ಅದಕ್ಕೆ ನಮಗೆ ಸಿಕ್ಕಿದಂಥ ಮಾಹಿತಿ ಅಂತ ಅಂದರೆ, ಈಗ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 502 ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಮೈಸೂರು ನಗರಕ್ಕೆ. ಇದರಲ್ಲಿ ವೈಟ್ ಟಾಪಿಂಗ್ ಇದೆ, ದೀನ್ ದಯಾಳ್ ಹಾಸ್ಟೆಲ್ ಉದ್ಘಾಟನೆ ಇದೆ, ಇದಕ್ಕೆ ಪ್ರಾರಂಭ ಮಾಡಬೇಕು. ಆಮೇಲೆ ಸಂಪನ್ಮೂಲ ಇಲಾಖೆಯಿಂದ ಸುಮಾರು ಕಬಿನಿ ಇದಕ್ಕೆ ಹೆಗ್ಗಡಹಳ್ಳಿ ನೀರಾವರಿ ಇದಕ್ಕೆ 419 ಕೋಟಿ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ UG ಕೇಬಲ್ಗೆ 408 ಕೋಟಿ ರೂಪಾಯಿ ಮಂಜೂರಾಗಿದೆ. ಮೈಸೂರು ಮಹಾನಗರ ಪಾಲಿಕೆಗೆ ಸುಮಾರು NGT ಆ್ಯಂಡ್ UGDಯಿಂದ 250 + 80 ಅಂದರೆ 330 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಮೈಸೂರು ನಗರಕ್ಕೆ. ಆಮೇಲೆ ಕರ್ನಾಟಕ ಸಣ್ಣ ಕೈಗಾರಿಕೆ ನಿಗಮದಿಂದ ಯೂನಿಟಿ ಮಾಲ್ 192 ಕೋಟಿ, ಅದು ಜಾಗ ನಮ್ಮದು, ಕೇಂದ್ರ ಸರ್ಕಾರದ ದುಡ್ಡು, ನಮ್ಮ ಎಕ್ಸಿಬಿಷನ್ ಇದರಲ್ಲಿ ಅದು ಆಗ್ತಾಯಿದೆ. ಜಿಲ್ಲಾ ನಗರಾಭಿವೃದ್ಧಿ ಕೋಶದಿಂದ ಊಟಗಳ್ಳಿ ಮತ್ತು UGDಗೆ ಊಟಗಳ್ಳಿಗೆ ರಸ್ತೆಗಳಿಗೆ 120 ಕೋಟಿಯನ್ನು ಕೊಟ್ಟಿದ್ದಾರೆ. ವೈದ್ಯಕ ಶಿಕ್ಷಣ ಇಲಾಖೆಯಿಂದ ಕ್ಯಾನ್ಸರು ಮತ್ತು ಎಂಡೋಕ್ರೈನಾಲಜಿಗೆ ಒಟ್ಟು 100 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಸುಮಾರು 96 ಕೋಟಿ ರೂಪಾಯಿನ ಕೊಟ್ಟು, ಒಟ್ಟು ಇವೆಲ್ಲವನ್ನು ಸೇರಿ 2569 ಕೋಟಿ ರೂಪಾಯಿಗಳು ಮೈಸೂರು ನಗರ ವ್ಯಾಪ್ತಿಗೆ ಈ ಸಾರಿ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. 2569. ಈ ಕಾಮಗಾರಿಗಳು ಕೆಲವು ಉದ್ಘಾಟನೆಗಿದ್ದಾವೆ, ಕೆಲವು ಶಂಕುಸ್ಥಾಪನೆಗಿದ್ದಾವೆ, ಕೆಲವು ಪ್ರಾರಂಭ ಮಾಡೋಕ್ಕಿದ್ದಾವೆ. ಆ ಕಾರ್ಯಕ್ರಮವನ್ನು ವಿದ್ಯುತ್ವಾಗಿ ಇಷ್ಟೊಂದು ಪ್ರಮಾಣದ 2569 ಕೋಟಿ ರೂಪಾಯಿ ಎಲ್ಲ ಮಾಹಿತಿಗಳು ಲಭ್ಯ ಇದ್ದರೆ ಮಾಧ್ಯಮದವರಿಗೆ ಕೊಡಲಿಕ್ಕೆ ಹೇಳ್ತೀನಿ ನಾನು. ನೀವು ಅದನ್ನು ತಗೋಬೋದು, ಪರಿಶೀಲನೆ ಮಾಡ್ಬೋದು. ಇದರ ಜೊತೆಗೆ ಕಳೆದ 8 ತಿಂಗಳ ಹಿಂದೆ ವರುಣಾ ಕ್ಷೇತ್ರದಲ್ಲಿ 22/10/2024 490 ಕೋಟಿ ರೂಪಾಯಿದು ಕಾರ್ಯಕ್ರಮಗಳನ್ನು ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದ್ದು ತಾವೆಲ್ಲ ಭಾಗವಹಿಸಿದ್ರಿ, 490 ಕೋಟಿ. ಅದೇ ರೀತಿಯಲ್ಲಿ ಟಿ ನರಸೀಪುರದಲ್ಲಿ 465.87 ಕೋಟಿ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಬಂದಿದ್ರಿ. HD ಕೋಟೆಯಲ್ಲಿ 443 ಕೋಟಿ,
ಪಿರಿಯಾಪಟ್ಟಣದಲ್ಲಿ 439 ಕೋಟಿ, ಎಚ್ ಡಿ ಕೋಟೆಯಲ್ಲಿ 139 ಕೋಟಿ, ಕೆ ಆರ್ ನಗರದಲ್ಲಿ 513 ಕೋಟಿ ರೂಪಾಯಿ ಕಾರ್ಯಕ್ರಮಗಳನ್ನು ಶಂಕುಸ್ಥಾಪನೆ ಹಾಕೋದು, ಅಡಿಗಲ್ಲು ಮಾಡೋದು, ಉದ್ಘಾಟನೆ ಮಾಡಿದ್ದೀವಿ. ಒಟ್ಟು 6 ತಾಲೂಕಿನಲ್ಲಿ 8 ತಿಂಗಳ ಹಿಂದೆ 2490 ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿ ಮಾಡಿರ್ತಕ್ಕಂಥದ್ದನ್ನು ನಿಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮ ಸರ್ಕಾರ 2 ವರ್ಷ ಆಯಿತು ಬಂದು. ಕೆಲವರು ಹೇಳ್ತಾರೆ ಇಲ್ಲಿ ದುಡ್ಡೇ ಇಲ್ಲ, ಬರೀ ಗ್ಯಾರಂಟಿ ಯೋಜನೆಗೆ ಹೋಗ್ತದೆ ಅಂತ ಹೇಳಿ ವಿರೋಧ ಪಕ್ಷಗಳು ಯಾವ ಪುರುಷಾರ್ಥಕ್ಕೆ ಮಾಡಬೇಕು ಏನು ಅಂತ ಹೇಳ್ತಿದ್ದಾರೆ. ಎಲ್ಲವನ್ನು ದಾಖಲಾತಿ ಸಮೇತ ತಮಗೆ ಕೊಡ್ತೀನಿ, ತಾವು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೋದು. 8 ತಿಂಗಳಿಂದ ತಾಲೂಕು ಮಟ್ಟದಲ್ಲಿ 2493 ಕೋಟಿ. ಈಗ ಮೈಸೂರು ನಗರಕ್ಕೆ 2569 ಕೋಟಿ. ಈಗ ನಾಡಿದ್ದು ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಇದು ಮೆಡಿಕಲ್ ಕಾಲೇಜು ಮತ್ತು ಮಾರಾಣಿಸ್ ಕಾಲೇಜು 100 ಕೋಟಿ, ಇದು 170 ಕೋಟಿ ಮಾರಾಣಿ. ಇವೆಲ್ಲವನ್ನು ನಿಮ್ಮ ಜೊತೆಯಲ್ಲೇ ಇದೆಲ್ಲ ಸೋರಿ ಮಾಡಿರ್ತಕ್ಕಂಥದ್ದು. ಈಗ ನಮಗೆ ಹೆಮ್ಮೆ ಅನ್ನೋದು ಮುಖ್ಯಮಂತ್ರಿಗಳು ಮೈಸೂರಿನವರು ಇದ್ದಾರೆ, ನಮ್ಮವರೇ ಇದ್ದಾರೆ. ಹೀಗಾಗಿ ಮೈಸೂರು ರಾಜ್ಯನೇ ಅಭಿವೃದ್ಧಿ ಆಗಬೇಕು. ನಿನ್ನೆ ಇಂಡಿಗೆ ಹೋಗಿದ್ವಿ ನಾವೆಲ್ಲ, ಸುಮಾರು 3000 ಕೋಟಿಗೆ ಹೆಚ್ಚು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ವಿ. ರಾಯಚೂರಿಗೆ ಹೋಗಿದ್ವಿ, ವಿಜಯಪುರ ಹೋಗಿದ್ವಿ, ಬೇರೆ ಬೇರೆ ಕಡೆಯೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ಅಂಕಿ ಸಂಖ್ಯೆ ಮುಖಾಂತರ ನಾವು ಹೇಳ್ತಾ ಇದ್ದೇವೆ. ವಿರೋಧ ಪಕ್ಷಗಳು ಇವರು ದುಡ್ಡಿಲ್ಲ, ಗ್ಯಾರಂಟಿ ಕೊಟ್ಟೋಯ್ತು, ಯಾವ ಪುರುಷಾರ್ಥಕ್ಕೆ ಸಭೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮೈಸೂರು ನಗರದ ಸರ್ವಾಂಗೀಣ ಅಭಿವೃದ್ಧಿ ಆದದ್ದು ಸಿದ್ದರಾಮಯ್ಯನವರ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಈ ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನನ ಸೇರುವ ನಿರೀಕ್ಷೆ ಇದೆ. ಜನ ಉತ್ಸಾಹದಲ್ಲಿದ್ದಾರೆ. ನಮ್ಮ ಶಾಸಕರೆಲ್ಲ ಉತ್ಸಾಹದಿಂದ ಇಷ್ಟೊಂದು ಕಾಮಗಾರಿಗಳು ಆಗ್ತಾಯಿದ್ದಾವೆ, ಅಭಿವೃದ್ಧಿ ಆಗ್ತಾಯಿದ್ದಾವೆ ಅಂಥೇಳಿ. ಕಳೆದ ಬಾರಿನೂ 13-18ರಲ್ಲಿ ಮೈಸೂರಿಗೆ ಸುಮಾರು 3000 ಕೋಟಿಗಿಂತ ಹೆಚ್ಚು ಹಣವನ್ನು ವಿವಿಧ ಕಾಮಗಾರಿಗಳಿಗೆ ಕೊಟ್ಟು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ 13-18ರ ಅವಧಿನಲ್ಲಿ. ಹೀಗಾಗಿ ನಾವು ಅಧಿಕಾರಕ್ಕೆ ಬಂದಂಥ ಎಲ್ಲ ಸಂದರ್ಭಗಳಲ್ಲಿ ಎಜುಕೇಷನ್, ಹೆಲ್ತ್, ಆಯುರ್ವೇದಿಕ್ ಇನ್ಸ್ಟಿಟ್ಯೂಷನ್, ಸೋಷಿಯಲ್ ವೆಲ್ಫೇರ್, ರೋಡ್ಸ್, ನೀರಾವರಿ, ಈ ರೀತಿ ಎಲ್ಲ ಏರಿಯಾಗಳನ್ನು ಕವರ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಮೈಸೂರು ಒಂದು ಮಾದರಿಯಾಗಿ ಅಭಿವೃದ್ಧಿ ಆಗಬೇಕು, ಉತ್ತಮವಾದಂಥ ಸೌಹಾರ್ದತೆಯ ನಾಡಾಗಬೇಕು ಮತ್ತು ಎಲ್ಲ ಜನರ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಬೇಕು, ಪೂರೈಸಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ, ಸಿದ್ದರಾಮಯ್ಯವರ ಆಶಯ. ಅದಕ್ಕೆ ಪಬ್ಲಿಕ್ ಇಂಟ್ರೆಸ್ಟಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ನಾವು ಹೆರಿಟೇಜ್ ಬಿಲ್ಡಿಂಗನ್ನು ಗಮನದಲ್ಲಿಟ್ಕೊಂಡು ಹೈರೇಜ್ ಬಿಲ್ಡ್ ಮಾಡೋಕ್ಕೆ ಇರ್ತಕ್ಕಂಥ ಕಾನೂನು ತೊಡಕುಗಳನ್ನು ಸರಿ ಮಾಡಿಕೊಂಡು ವಿಲ್ ಎಕ್ಸಾಮೈನ್. ಆಮೇಲೆ ಇದ್ರ ಜೊತೆಗೆ ನಮಗೆ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ನು ಆಲ್ರೆಡಿ ಹೇಳಿದ್ದೀವಿ. 100 ಕೋಟಿ ನಾವು ವಾಟರ್ ನೀರಾವರಿ 2 ಕಡೆ 3 ಕಡೆ ಶಿಫ್ಟ್ ಮಾಡಬೇಕು. ಹೈ ಟೆನ್ಷನ್ ವೈರ್ ಸ್ಟೇಟ್ ಗೌರ್ಮೆಂಟ್ ಬೇರೆ ಮಾಡಿ 100 ಕೋಟಿ ಕೊಡುವಂಥದ್ದಿದೆ. ಮತ್ತು ಉಂಡವಾಡಿ ಏತ ನೀರಾವರಿ, ಫಿಲಮ್ ಸಿಟಿ ಆ್ಯಂಡ್ PPP ಮಾಡಲ್, ಇವೆಲ್ಲವೂ ಕೂಡ ಹಿಸ್ಟಾರಿಕಲ್ ಡೆವಲಪ್ಮೆಂಟಲ್ ವರ್ಕ್ಸ್. ಸ್ಟೇಡಿಯಂ ಇದೆ. ಅದೆಲ್ಲ ನಮ್ಗೆ ಗೊತ್ತಿರೋದೆ, ನಾವೆಲ್ಲ ಅನುಭವಿಸಿರೋದೆ. ಹೆಚ್ಚು ವರ್ಕ್ ಲೋಡು ಇರೋದು KR ಹಾಸ್ಪಿಟ್ಲಿಗೆ. ಆ KR ಹಾಸ್ಪಿಟ್ಲು ಟೆರಿಷರಿ ಲೆವೆಲ್ ಹಾಸ್ಪಿಟ್ಲ್, ಸ್ಪೆಷಲೈಸ್ಡ್ ಹಾಸ್ಪಿಟ್ಲ್. ಅದು ಎಲ್ಲ ವರ್ಕ್ ಕೂಡ ಅಲ್ಲೇ ಹೋಗ್ದನ್ನ ಕಾರಣಕ್ಕೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲನ್ನು ಮಾಡಿದ್ದು ನಾವು ಬಂದಾಗೆ. ನಾನು ಸಿದ್ದರಾಮಯ್ಯನವರು ಇದ್ದಾಗ ಮತ್ತು ನಮ್ಮ MLA ಸೇರಿ ಇಂಥ ಒಂದು ದೊಡ್ಡ ನಗರಕ್ಕೆ ನೇರವಾಗಿ ರೆಫರಲ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತೇಳಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡೋದು. ಅದು ಎಂಥ ಕೆಲಸ ಮಾಡ್ತಿದ್ರೆ ಕೋವಿಡ್ ಟೈಮಲ್ಲಿ ಅದೊಂದು ಇಲ್ಲೇ ಹೋಗ್ಬಿಟ್ಟಿದ್ರೆ
ಎಷ್ಟೊಂದು ಹಣ ಆಗ್ತಿರೋದು ನೀವೇ ಬರೆದಿದ್ದೀರಿ ಪತ್ರಿಕೆ ಸ್ನೇಹಿತರೆಲ್ಲ. ಅದೇ ಸಹಜವಾಗಿ ಬದುಕಿನ ಶೈಲಿ ಮತ್ತು ಒತ್ತಡದ ಜೀವನ ನಮ್ಮೆಲ್ಲರನ್ನು ಜಯದೇವ ಕಡೆ ಆಕರ್ಷಿಸ್ತಾ ಇದೆ. ನ್ಯಾಚುರಲ್ ಆಗಿ ಅದನ್ನು ಎಕ್ಸ್ಪಾನ್ಷನ್ ಮಾಡಬೇಕು, ಬೆಡ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಬೇಕು. ನೋಡು ಹೋಗಲ್ಲ, ಅವರ್ ಲೈಫ್ ಸ್ಟೈಲ್, ಟೆನ್ಷನ್ ಆ್ಯಂಡ್ ಪ್ರೆಷರ್, ಸುಮ್ಮನೆ ಹೋಗಲ್ಲ ಆರ್ಟು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.